ನಮಸ್ಕಾರ. ಆರೋಗ್ಯ ದರ್ಪಣಕ್ಕೆ ಸ್ವಾಗತ. ನನ್ನ ನಾಗರತ್ನ ಮೇಲಿನ ಮನೆ. ಈಗ ಶ್ರಾವಣ ಮಾಸ ನಡೀತಾ ಇದೆ. ಶ್ರಾವಣ ಮಾಸದಲ್ಲಿ ನಾವು ಮಾಡ್ತಕ್ಕಂಥ ಒಂದು ಒಳ್ಳೆಯ ರೆಮಿಡಿಯನ್ನ ನಿಮ್ಗೆ ಹೇಳ್ತೀನಿ. ಏನಂತಂದ್ರೆ, ಧನ ಧಾನ್ಯವನ್ನ ನಮ್ಮಲ್ಲಿ ಸಮೃದ್ಧಿಯಾಗಿ ಇಟ್ಕೊಳ್ಳೋದು ಹೇಗೆ, ಸಮೃದ್ಧಿಯಾಗಿ ನಮ್ಮಲ್ಲಿ ಧನ ಧಾನ್ಯಗಳು ಸಮೃದ್ಧಿಯಾಗಿರುವಂತೆ ಮಾಡ್ಕೊಳ್ಳಿಕ್ಕೆ ನಾವೇನ್ ಮಾಡ್ಬೋದು, ಅದಕ್ಕೊಂದು ಸುಲಭವಾದಂಥ ಮತ್ತು ಎಲ್ಲರೂ ಮಾಡ್ತಕ್ಕಂಥ ಒಂದು ರೆಮಿಡಿಯನ್ನು ನಿಮ್ಗೆ ಹೇಳ್ತೀನಿ, ಮಾಡ್ಕೊಳ್ಳಿ. ಒಂದು ಈ ತರ ಮಣ್ಣಿನ ಕುಡಿಕೆಯನ್ನು ತಗೊಳ್ಳಿ. ಇದು ಮಣ್ಣಿಂದೇ ಆಗಿರ್ಬೇಕು. ಯಾವ್ದು ಸ್ಟೀಲು ಅಥವಾ ತಾಮ್ರ ಯಾವ್ದಾದ್ರು ತಗೋಬೇಡಿ, ಮಣ್ಣಿನ ಕುಡಿಕೆಯನ್ನೇ ತಗೊಳ್ಳಿ. ಈ ಮಣ್ಣಿನ ಕುಡಿಕೆಗೆ 5 ಬಗೆಯ ಧಾನ್ಯವನ್ನು ಹಾಕಿ. ಅಕ್ಕಿ, ಗೋಧಿ, ಕಡಲೆ, ಹೆಸರು, ಉದ್ದು, ರಾಗಿ, ಯಾವುದೇ ತರದ್ದು ಒಂದಿಷ್ಟನ್ನ ತುಂಬ ಹಾಗೆ 5 ತರದ ಧಾನ್ಯಗಳನ್ನ ಹಾಕಿ. 5 ತರಗಳ ಧಾನ್ಯ ಹಾಕಿ ಅದ್ರ ಮೇಲೆ 5 ಕಾಯಿನನ್ನಿಡಿ. ಅದು ಎಷ್ಟರ ಆಗ್ಬಹುದು, 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ, 10 ರೂಪಾಯಿ, 20 ರೂಪಾಯಿ, ಯಾವುದೇ ಕಾಯಿನ್ ಆಗ್ಬಹುದು. ಮತ್ತು ಯಾವುದೇ ದೇಶದ ಕಾಯಿನ್ ಆಗ್ಬೋದು. ಇದೇ ನಮ್ಮ ದೇಶದ್ದೇ ಆಗಿರ್ಬೇಕು, ಹೊರ ದೇಶದಾಗಿರ್ಬಾರ್ದು ಅಂತೇನಿಲ್ಲ. ಯಾವ ದೇಶದ ಕಾಯಿನ್ ಬೇಕಾದ್ರೆ ಹಾಕಿ. ಕಾಯಿನ್ ಹಾಕಿ, ಧಾನ್ಯವನ್ನು ಹಾಕಿರ್ತೀವಿ ಮತ್ತು ಧನವನ್ನು ಹಾಕಿರ್ತೀವಿ. ಈ ತರ ಧನ ಮತ್ತು ಧಾನ್ಯವನ್ನ ಹಾಕಿ ಇದಕ್ಕೆ ಒಂದು ಕೆಂಪು ಬಟ್ಟೆಯಿಂದ ನೋಡಿ, ಈ ತರ ಒಂದು ಕೆಂಪು ಬಟ್ಟೆ ತಗೊಂಡು ಇದಕ್ಕೆ ಸುತ್ತ ಹೀಗೆ ಕಟ್ಟಿ ಮುಚ್ಚಿಬಿಟ್ಟು ಇದಕ್ಕೆ ಚೆನ್ನಾಗಿ ದಾರ ಹಾಕಿ ಕಟ್ಟಿ. ಈ ಕಟ್ಟಿದ್ಮೇಲೆ ನೀವು ಇದನ್ನ ದೇವರ ಮುಂದೆ ಇಟ್ಟು ಇದಕ್ಕೆ ಅರಿಶಿನ, ಕುಂಕುಮ, ಹೂವು ಹಾಕಿ ಒಂದು ಆರತಿಯನ್ನು ಮಾಡಿ, ಆಮೇಲೆ ಒಂದು ಲಕ್ಷ್ಮೀ ಮಂತ್ರವನ್ನ ಹೇಳಿ. ಬೇಕಾದಷ್ಟು ಲಕ್ಷ್ಮೀ ಮಂತ್ರಗಳಿವೆ, ನಿಮ್ಗೆ ಸಿಗುತ್ತೆ. ನಮಸ್ತೆ ಅಸ್ತು ಮಹಾಮಾಯ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ಈ ತರ ಲಕ್ಷ್ಮಿ ಅಷ್ಟೋತ್ತರದಲ್ಲೇ ಇದೆ ಎಲ್ಲ ಮಂತ್ರಗಳು. ಯಾವುದಾದ್ರೂ ಮಂತ್ರವನ್ನ ಹೇಳ್ಕೊಂಡು ಇದಕ್ಕೆ ಆರತಿ ಮಾಡಿ, ಆಮೇಲೆ ಇದನ್ನ ನಿಮ್ಮ ಹಣ ಇಡುವ ಜಾಗದಲ್ಲಿ, ನೀವು ಹಣ, ಒಡವೆ ಗಿಡವೆ ಎಲ್ಲ ಇಡ್ತೀರಲ್ಲ, ಆ ಜಾಗದಲ್ಲಿ ಇದನ್ನ ಇಡಿ. ಹಾಗೆ ಇಟ್ಟಾಗ ನಿಮ್ಗೆ ಧನ ಧಾನ್ಯ ಸಮೃದ್ಧಿ ಆಗುತ್ತದೆ. ಧನ ಧಾನ್ಯ ಸಮೃದ್ಧಿ ಆಯ್ತು ಅಂತಂದ್ರೆ ನಮ್ಮ ಎಲ್ಲ ಕಷ್ಟಗಳು ತೀರ್ದಂಗೆ, ನಮ್ಮ ಸಾಲ ಸೋಲಗಳು ತೀರ್ ಹೋಗುತ್ತೆ. ಧನ ಧಾನ್ಯ ಯಾವಾಗ್ಲೂ ಮನೆಯಲ್ಲಿ ಸಮೃದ್ಧವಾಗಿರುತ್ತೆ. ಇದಕ್ಕೆ ಮಣ್ಣಿನ ಕುಡಿಕೆಯನ್ನೇ ಯಾಕೆ ತಗೊಳ್ತೀವಿ ಅಂತಂದ್ರೆ, ಮಣ್ಣು ಅನ್ನುವುದು ಪೃಥ್ವಿ ತತ್ವ. ಪೃಥ್ವಿ ಅಂದ್ರೆ ಎಲ್ಲವನ್ನು ಹಿಡಿದಿಟ್ಕೊಳ್ಳುತ್ತೆ, ಎಲ್ಲವನ್ನು ಆಕರ್ಷಿಸುತ್ತೆ. ಗುರುತ್ವಾಕರ್ಷಣೆ ಇರುತ್ತೆ, ಎಲ್ಲವನ್ನು ಆಕರ್ಷಿಸುತ್ತೆ, ಹಾಗೆ ಎಲ್ಲವನ್ನು ಹಿಡಿದಿಟ್ಕೊಳ್ಳುತ್ತೆ. ಹಾಗಾಗಿ ಇದಕ್ಕೆ ಧನ ಧಾನ್ಯ ಎರಡನ್ನು ಹಾಕಿದವಾಗ ಇದು ಧಾನ್ಯವನ್ನು ಆಕರ್ಷಿಸುತ್ತೆ ಮತ್ತು ಅದನ್ನ ಭದ್ರವಾಗಿ ಹಿಡಿದಿಟ್ಕೊಳ್ಳುತ್ತೆ. ಹೀಗೆ ಮಾಡಿ, ಮತ್ತೆ ಇದನ್ನ ಯಾವುದೇ ದಿನ ಬೇಕಾದ್ರೂ ಮಾಡಬಹುದು. ಬೆಳಿಗ್ಗೆ ಮಾಡ್ಬೋದು ಅಥವಾ ಸಂಜೆ ಹೊತ್ತಲ್ಲೂ ಮಾಡ್ಬೋದು. ಅದನ್ನ ಬೆಳಿಗ್ಗೆ ಇಷ್ಟೇ ಹೊತ್ತಲ್ಲಿ ಮಾಡ್ಬೇಕು ಹಾಗೆ ಅಂತೇನಿಲ್ಲ, ಬೆಳಿಗ್ಗೆನೂ ಮಾಡ್ಬೋದು, ಸಂಜೆ ಹೊತ್ತಲ್ಲೂ ಮಾಡ್ಬೋದು, ಯಾವುದೇ ದಿನ ಕೂಡ ಮಾಡ್ಬೋದು. ಆದ್ರೆ ಈಗ ಹತ್ತಿರದಲ್ಲೇ ವರಮಹಾಲಕ್ಷ್ಮಿ ಹಬ್ಬ ಬಂದಿದೆಯಲ್ಲ, ಬರ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಇದೆಯಲ್ಲ, ವರಮಹಾಲಕ್ಷ್ಮಿ ಶುಭ ದಿನದಲ್ಲೇ ಮಾಡಿ. ನಿಮ್ಮ ಮನೆಗಳಲ್ಲಿ ಧನ ಧಾನ್ಯ ಸಮೃದ್ಧಿ ಆಗ್ಲಿ. ನೋಡಿ, ಇದನ್ನೊಂದು ರೆಮಿಡಿ ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಧನ ಧಾನ್ಯ ಸಮೃದ್ಧಿ ಆಗುವಂಗೆ ನೀವು ಈ ಒಂದು ರೆಮಿಡಿಯನ್ನ ಮಾಡ್ಕೊಳ್ಳಿ. ಇದನ್ನ ದುಡ್ಡು ಅಥವಾ ಒಡವೆಗಳು ಇಡ್ತಕ್ಕಂಥ ಬೀರುನಲ್ಲಿ, ನಿಮ್ಮ ಬೀರುವಿನಲ್ಲಿ ಇದನ್ನ ಇಟ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಏನಾದರೂ ಅಭಿಪ್ರಾಯಗಳಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಪ್ರೋತ್ಸಾಹ ನೀಡಿ. ನಮಸ್ಕಾರ.